ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಕ್ರಮ ಕೈಗೊಂಡಿದೆ. ಈ ಆಯೋಗದ ಅವಧಿಯು ಮಾರ್ಚ್ 1ಕ್ಕೆ ಕೊನೆಗೊಳ್ಳುತ್ತಿದ್ದರೂ ಆಯೋಗದ ಕಾರ್ಯಗಳು ಇನ್ನೂ ಮುಗಿದಿರುವುದಿಲ್ಲ. ಈ ಮಧ್ಯೆ ಸಮಾಜ ಕಲ್ಯಾಣ ಸಚಿವ ಹಾಗೂ ಬ್ಯಾಕ್ಲಾಗ್ ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷ ಎಚ್.ಸಿ. ಮಹದೇವಪ್ಪ ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ನ ಸಾವಿರಾರು ಹುದ್ದೆಗಳನ್ನು ತುಂಬುವ ಹೇಳಿಕೆ ನೀಡಿರುವುದು ತಮ್ಮ ಸರ್ಕಾರದ ಅಧಿಸೂಚನೆಯಾದ ಒಳ ಮೀಸಲಾತಿ ಆಗುವವರೆಗೂ ಸರ್ಕಾರಿ ಹುದ್ದೆಗಳ ಭರ್ತಿ, ನೇಮಕ ಪ್ರಕ್ರಿಯೆಯನ್ನು ಮುಂದೂಡುವಂತೆ ಹೊರಡಿಸಿದ ಆದೇಶವನ್ನು ಉಲ್ಲಂಘಿಸಿದಂತಾಗಿದೆ. ಮಹದೇವಪ್ಪನವರ ದುರುದ್ದೇಶದಿಂದ ಕೂಡಿದ ಹೇಳಿಕೆಗಳು ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಗೊಂದಲವನ್ನುಂಟು ಮಾಡುತ್ತಿವೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರದ ಅಧೀನ ಇಲಾಖೆಗಳು ಆಯೋಗಕ್ಕೆ ಅವಶ್ಯ ಇರುವ ಮಾಹಿತಿ ನೀಡುತ್ತಿಲ್ಲ ಎಂದು ದೂರಿದ್ದಾರೆ. ಇದುವರೆಗೂ ಅಂತಹ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಇದರಿಂದ ಆಯೋಗದ ಕಾರ್ಯಕಲಾಪಗಳು ನೆನೆಗುದಿಗೆ ಬೀಳುವಂತಾಗಿವೆ. ಈ ಹಿನ್ನೆಲೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕ ಮತ್ತು ಆಯೋಗಕ್ಕೆ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಕೈಗೊಂಡ ಕ್ರಮದ ಬಗ್ಗೆ ತಿಳಿಸಬೇಕು. ಇಲ್ಲದಿದ್ದರೆ ಮಾರ್ಚ್ 3ರಂದು ರಾಯಚೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ. ಈ ಪ್ರತಿಭಟನೆಗೆ ಪರಿಶಿಷ್ಟ ಜಾತಿಗಳು ಪ್ರಗತಿಪರ ಬೆಂಬಲಿಸಬೇಕು ಎಂದು ಕೋರಿದರು. ಆಯೋಗದ ಪ್ರಕ್ರಿಯೆಗೆ ಮತ್ತು ಹೋರಾಟಕ್ಕೆ ವಿರುದ್ಧವಾದಂತಹ ಹೇಳಿಕೆಗಳಾಗಿರುವುದರಿಂದ ನಾವು ಆ ಹೇಳಿಕೆಗಳನ್ನು ಖಂಡಿಸಿ ದಿನಾಂಕ 3/3/2025 ನಮ್ಮ ನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಅವತ್ತು ಪ್ರತಿಭಟನೆ. ವಿಷಯ ಏನಂದರೆ, ನಮಗೆಲ್ಲರೂ ಗೊತ್ತಿದೆ, ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಕರ್ನಾಟಕ ರಾಜ್ಯ ಸರ್ಕಾರವು ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಪೀಠವನ್ನು ರಚಿಸಿ 60 ದಿನಗಳ ಅವಧಿ ನೀಡಿದ್ರು. ನಾಳೆ ಮುಗಿತಾರೆ. ಆದರೆ ಇಲ್ಲಿವರೆಗೂ ಕೂಡ ಆಯೋಗವು ಏನು ಕೆಲಸ ಮಾಡಬೇಕಾಗಿತ್ತೋ, ಏನು ಮುಗಿಸಬೇಕಾಗಿತ್ತೋ ಅಂತ ಯಾವ ಕೂಡ ಆಯೋಗದಿಂದ ಆಗಿಲ್ಲ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ಈ ಮಧ್ಯದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಮತ್ತು ಬ್ಯಾಕ್ಲಾಗ್ ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾದ ಎಚ್.ಸಿ. ಮಹದೇವಪ್ಪ ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಹುದ್ದೆಗಳು ಸಾವಿರಾರು ಹುದ್ದೆಗಳನ್ನು ತುಂಬಲಿಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಆದೇಶ ಆಗಿಲ್ಲ ಅನ್ನೋದು ತಾವು ಸಮಾಜ ಕಲ್ಯಾಣ ಸಚಿವರಾಗಿ ಹೇಳಿಕೆಗಳನ್ನು ಕೊಟ್ಟು ತಮಗೆಲ್ಲ ಗೊತ್ತಿದೆ. ಮನೆ 14 ಪ್ರಜಾವಾಣಿಗಳು ಕೂಡ ಬಹಳ ಕೊಟ್ಟಿದ್ದಾರೆ. ಆದರೆ ಈ ಹೇಳಿಕೆಗಳು ತಮ್ಮ ಸರ್ಕಾರದವರೇ ತೆಗೆದುಕೊಂಡಂತ ಸಚಿವ ಸಂಪುಟ ತೀರ್ಮಾನ ಮತ್ತು ಸರ್ಕಾರದ ಅಧಿಸೂಚನೆಗಳನ್ನು ಕೂಡ ಅದು ಉಲ್ಲಂಘಿಸ್ತಾ ಇದೆ. ದಿನಾಂಕ 18 ಫೆಬ್ರವರಿರಂದು ಸರ್ಕಾರದ ಜಂಟಿ ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆಯವರು ಯಾವುದೇ ಇಲಾಖೆಗಳ ಹುದ್ದೆಗಳನ್ನು ತುಂಬಬಾರದು ಒಳ ಮೀಸಲಾತಿ ಜಾರಿ ಆಗುವವರೆಗೆ ಅಂತಂದು ಅವರು ಕೊಟ್ಟಿದ್ದಾರೆ. ಒಂದು ಕಡೆ ಅವರ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಯಾರು ಚೀಫ್ ಸೆಕ್ರೆಟರಿಗಳು ಆದೇಶ ಹೊರಡಿಸ್ತಾ ಇದ್ರೆ ಸಂಬಂಧಪಟ್ಟಂತ ಸಚಿವರು ನಿಮ್ಮ ಜವಾಬ್ದಾರಿ ಏನಾಗಿದೆ? ಆ ಅಧಿಸೂಚನೆಗಳ ವಿರುದ್ಧನೇ ನೀವು ಒಬ್ಬ ಸಚಿವರಾಗಿ ನಿಮ್ಮ ಇಲಾಖೆ ವಿರುದ್ಧನೇ ನೀವು ಮಾತಾಡ್ತಕ್ಕಂಥದ್ದು, ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ್ತೀವಿ, ನಾವು ಬೇರೆ ಬೇರೆ ಹುದ್ದೆಗಳನ್ನು ತುಂಬ್ತೀವಿ, ತುಂಬದೆ ಹೋದ್ರೆ ನಾವು ಅವರೇ ಒಳಗಾರನಾಗಿ ಮಾಡ್ತೀವಿ. ಆಗತ್ತಿಲ್ಲ. ನೀವೇ ನಿಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರಿ ಮತ್ತು ಆದೇಶ ಹೊರಡಿಸಿದ್ರಿ. ಪರಿಶಿಷ್ಟ ಜಾತಿಗಳು ಒಳ ಮೀಸಲಾತಿ ಆಗುವವರೆಗೆ ಯಾವ ಪೋಸ್ಟ್ಗಳನ್ನು ಹುದ್ದೆಗಳನ್ನು ನೇಮಕ ಮಾಡಬಾರದು ಅಂತ ನಿಮಗೆ ಹೇಳ್ತಾರೆ. ಈ ಕಾರಣಕ್ಕಾಗಿ ಎಚ್.ಸಿ. ಮಹದೇವಪ್ಪನವರ ಈ ಒಂದು ಹೇಳಿಕೆಗಳನ್ನು ನಾವು ಖಂಡಿಸ್ತಾ ಇದ್ದೀವಿ. ಎರಡನೇದಾಗಿ, ನೀವು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ನಾಗಮೋಹನ್ ದಾಸ್ ಸರ್ ಮೊನ್ನೆ ಸರ್ಕಾರಕ್ಕೊಂದು ಪತ್ರ ಬರ್ಕೊಂಡು ನಮ್ಮ ಆಯೋಗಕ್ಕೆ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಇಲಾಖೆ ಮುಖ್ಯಸ್ಥರು ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅಂತ ಓಪನ್ ಆಗಿ ಹೇಳ್ಕೊಂಡ್ರು. ಅಂತ ಹೇಳಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಇಲ್ಲಿವರೆಗೂ ಯಾವ ಕ್ರಮವನ್ನು ಕೈಗೊಳ್ಳಲು ಕೈಯಾಗಿಲ್ಲ. ಯಾಕಂತಂದ್ರೆ ಇಂಡೈರೆಕ್ಟ್ ಆಗಿ ನೀವು ಕೂಡ ಆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿರುವಂತ ಅನುಮಾನವನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ನೀವು ಒಂದು ಕಡೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಕೂಡ ನೀವು ಸರ್ಕಾರದ ಒಂದು ಆದೇಶಗಳ ವಿರುದ್ಧ ವಿರುದ್ಧವಾಗಿ ಮಾತನಾಡ್ತೀರಿ. ಎರಡನೇದಾಗಿ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ವಿಷಯದಲ್ಲಿ ಇಲ್ಲಿವರೆಗೂ ಕೂಡ ನೀವು ಅವರಿಗೆ ಯಾವುದೇ ರೀತಿಯಾದಂತಹ ಸಹಕಾರಗಳು ಕೊಟ್ಟಿಲ್ಲ ಅಂತ ಲೆಕ್ಕ ಅವರೇ ಬರುವಂತ ಪತ್ರದಲ್ಲಿ ಇದೆ. ಬಹಳ ಕ್ಲಿಯರ್ ಆಗಿದೆ. ಸರ್ಕಾರದವರು ನನಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಎಂಪಿರಿಕಲ್ ಡಾಟಾವನ್ನು ಸರ್ಕಾರದವರು ಕೊಡಬೇಕಾಗಿತ್ತು, ಯಾವುದಂತ ಡಾಟಾವನ್ನು ಕೊಟ್ಟಿಲ್ಲ. ಎರಡನೇದಾಗಿ, ಸರ್ಕಾರದಿಂದಲಿರ್ತಕ್ಕಂಥ ಅಧಿಕಾರಿಗಳು ನಾನು ಕೇಳತಕ್ಕಂಥ ಅಗತ್ಯವಾದ ಮಾಹಿತಿಯನ್ನು ಅವರು ನನಗೆ ನೀಡಿರುವುದಿಲ್ಲ. ಇಷ್ಟು ಹೇಳಿದ ಮೇಲೆ ನಿಮ್ಮ ಸರ್ಕಾರದ ವಿರುದ್ಧ ಅಧಿಕಾರಿಗಳು ಮಾತಾಡೋದಾಗಾಯಿತು. ಪಬ್ಲಿಕ್ ಆಫೀಸರ್ಸ್ ಆಗಿ
ನಿಮ್ಮ ಪಬ್ಲಿಕ್ ಆಫೀಸರ್ಸ್ ಆಗಿ ನಿಮ್ಮ ಸಚಿವ ಸಂಪುಟ ನಿಮ್ಮ ಕೆಳಗಡೆ ಇರ್ತಕ್ಕಂಥವ್ರು ಸರ್ಕಾರದ ವಿರುದ್ಧವಾದಂತಹ ಈ ರೀತಿ ಆ ನಡೆಗಳದ್ರಿಂದ ಇಲ್ಲಿವರೆಗೆ ನೀವು ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿರುವುದಿಲ್ಲ ಅಂತಂದ್ರೆ ಬಹುಶಃ ಇಂಡೈರೆಕ್ಟ್ ಆಗಿ ಅಪ್ರತ್ಯಕ್ಷವಾಗಿ ನೀವು ಕೂಡ ಅವ್ರ ಜೊತೆಗೆ ಶಾಮೀಲಾಗಿರಂತ ನಾವು ಭಾವಿಸ್ಕೊಂಡಿದ್ವಿ. ನಮ್ಮ ಇಲಾಖೆಗಳಿಗೆ ಪರ್ಮಿಷನ್ ಕೊಡುವಂತ ಒಂದು ಪತ್ರ ನಾವು ಒಂದ್ಸಲ ಹೋರಾಟವನ್ನು ಮಾಡಿದ್ರೆ ಒಂದು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ 3 ಇಲಾಖೆಗಳಿಗೆ ನಮಗೆ ಏನು ಎಕ್ಸೆಪ್ಷನ್ ಕೊಡ್ರಿ ಹುದ್ದೆಗಳನ್ನು ತುಂಬಲಿಕ್ಕಂತ ಹೇಳಿದಾಗ ನಾವು ಅವಾಗ ಪ್ರತಿಭಟನೆ ಮಾಡಿದ್ವಿ ಎಲ್ಲ ಕಡೆ. ಅವ್ರು ಸೆಲೆಕ್ಟ್ ಆದ ವಿಷಯದಲ್ಲಿ ನೀವು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾಧ್ಯಮದವರು ನೀವು ಇಮ್ಮಿಡಿಯೇಟ್ ಆಗಿ ಏನಾದರೂ ನಿಮ್ಮ ಗೆಳೆಗಳನ್ನು ಹಿಂಪಡೆದು ಹೋದ್ರೆ ನಾವು ರಾಜ್ಯದಲ್ಲೂ ಕೂಡ ಇದೆ. ರಾಯಚೂರಿನಲ್ಲಿ 3ನೇ ತಾರೀಕು ಸಚಿವ ನಮ್ಮ ಮಾಧ್ಯಮದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಂತೆ ಇವತ್ತು ನಾವು ಪ್ರತಿಭಟಿಸಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ, ತಾಯಪ್ಪ ಗಧಾರ, ಲಕ್ಷ್ಮಣ, ಆಂಜನೇಯ ಸೇರಿದಂತೆ ಇತರರಿದ್ದರು.